ರಾಣಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಕಾವೇರಿ ಸತ್ಯನ ಹತ್ರ ಬಂದು, ಅಣ್ಣ ನೀನು ನನಗೆ ಬೇಲ್ ಕೊಡ್ಸೋಕ್ಕೆ ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ಅದು ನನಗೆ ಚೆನ್ನಾಗಿ ಗೊತ್ತುಂಟಣ್ಣ. ನೀನು ಇಷ್ಟು ಕಷ್ಟಪಟ್ಟಿದ್ದಕ್ಕೆ ನನ್ನ ಮಗಳ ಜೊತೆ ನಿಮ್ಮ ಜೊತೆ ಎಲ್ಲ ನಾನೊಂದು 8 ದಿನ ಈ ಮನೇಲಿ ಇರುವಂಗಾಯಿತು ಅಂತ ಹೇಳ್ತಿರ್ತಾನೆ. ಆದರೆ ಸತ್ಯ ಕೊನೆಯದಾಗಿ ಬೇಲ್ನ ಕೊಡಿಸಿದ್ದು ಯಾರು ಅಂತಲೂ ಹೇಳಿಬಿಡ್ತಾನೆ. ಕಾವೇರಿ ನೋಡು, ನೀನು ಬೇಲಿಂದ ಹೊರಗೆ ಬಂದಿರ್ಬೋದು, ಆದರೆ ಆ ಬೇಲ್ನ ನಾನು ಕೊಡಿಸಿಲ್ಲ ಕಾವೇರಿ ಅಂತ ಹೇಳಿಬಿಡ್ತಾನೆ. ಇದನ್ನು ಕೇಳಿ ಕಾವೇರಿಗಂತೂ ಶಾಕ್ ಆಗಿಬಿಡುತ್ತೆ. ಹಾಗಾದರೆ ನನಗೆ ಬೇಲ್ನ ಕೊಡಿಸಿದ್ದು ಯಾರಣ್ಣ ಅಂತ ಕೇಳಿದಾಗ, ಇನ್ಯಾರೂ ಇಲ್ಲ ಕಣಮ್ಮ, ಬಾಲ ಅಂದರೆ ಬಾಲಕೃಷ್ಣ ಅವನೇ ನಿನಗೆ ಬೇಲ್ ಕೊಡಿಸಿದ್ದು ಅಂತ ಹೇಳಿಬಿಡ್ತಾನೆ. ಈ ಕಡೆ ಕಾವೇರಿಗೆ ಬಾಲ ಯಾಕೆ ಬೇಲ್ನ ಕೊಡಿಸಿರ್ಬೇಕು, ನಾನು ಒಳಗಿದ್ದರೆ ಏನು, ಹೊರಗಿದ್ದರೆ ಅವನಿಗೇನು ಉಪಯೋಗ ಆಗ್ತಿದೆ, ನನಗೆ ಯಾಕೆ ಅವನು ಬೇಲ್ ಕೊಡಿಸ್ತಿದ್ದಾನೆ, ಅದೂ ಅಲ್ಲದೆ ಈಗ ಅಂತೂ ನಾನು ಬಂದಮೇಲೆ ಅವನು ತುಂಬ ಬದಲಾಗ್ತಿದ್ದಾನೆ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲಂತೂ ವರ್ಧನಿಗಂತೂ ತುಂಬ ಶಾಕ್ ಆಗಿಬಿಡುತ್ತೆ. ಮೊದಲೇ ಕಾವೇರಿ ಹೊರಗೆ ಬಂದಿದ್ದಾಳೆ, ಎಲ್ಲಿ ಇನ್ನೂ ನಾನೇ ಸುಲೋಚನ ಕೊಲೆ ಮಾಡಿರೋ ಅನ್ನೋ ಸತ್ಯ ಗೊತ್ತಾಗ್ಬಿಡುತ್ತೆ ಅಂತ ಒಂದು ಕಡೆ ತುಂಬ ಟೆನ್ಷನಲ್ಲಿದ್ದಾನೆ ವರ್ಧ. ಅದೂ ಅಲ್ಲದೆ ಅವನು ನಾಮಿನೇಷನ್ನ ಫೈಲ್ಗೆ ಹೆಸರು ಕೊಡಬೇಕು ಅಂತ ಹೋಗಿರ್ತಾನೆ. ಆದರೆ ಕಾವೇರಿ ನೋಡಿರೋ ಶಾಕಿಗೆ ಅವನು ಅದನ್ನು ಮರೆತು ಸೀದಾ ವಾಪಸ್ ಬಂದಿರ್ತಾನೆ. ಅದೂ ಅಲ್ಲದೆ ಬಾಲನ ಕರೆದು ಹೇಳಿರ್ತಾನೆ, ನೋಡು ಬಾಲ, ನಾಮಿನೇಷನ್ ಫೈಲಿಗೆ ಹಾಕಬೇಕು ನಾನು. ಇವತ್ತಂತೂ ಆ ಕಾವೇರಿನ ನೋಡಿದ ಗಳಿಗೆಗೆ ನಾನು ನಾಮಿನೇಷನ್ ಫೈಲ್ ಹಾಕೋದೇ ಮರೆತುಬಿಟ್ಟೆ, ಆದರೆ ನಾಳೆ ಮಾತ್ರ ಹಾಗೆ ಮಾಡಬಾರ್ದು ಅಂತ ಹೇಳಿರ್ತಾನೆ. ಕೊನೆಯದಾಗಿ ಬಾಲನ ಹತ್ರ ವರ್ಧ ಹೇಳ್ತಾನೆ, ನಿನಗೆ ಕಾವೇರಿ ಬಂದಿರೋದು ಯಾವುದೇ ರೀತಿ ಟೆನ್ಷನ್ ಆಗ್ತಿಲ್ವಾ ಹೇಳು ನೋಡೋಣ. ಅದು ಅಲ್ಲದೆ ಈಗ ಎಲೆಕ್ಷನ್ ನಡೀತಾ ಉಂಟು, ಇಂಥ ಟೈಮಲ್ಲಿ ಈ ಸಮಸ್ಯೆ ಒಂದು ಬೇಕಾ ಅಂತ ಹೇಳ್ತಾರೆ. ಅದಕ್ಕೆ ಬಾಲ ಕೇಳ್ತಾನೆ, ನನಗೇನು ಸಮಸ್ಯೆ ಇಲ್ಲ, ಯಾಕಂದರೆ ತಪ್ಪು ಮಾಡಿದವರಿಗೆ ಭಯ ಆಗಬೇಕು. ಆದರೆ ಬಾಸ್, ನೀವೇನಾದ್ರು ತಪ್ಪು ಮಾಡಿದ್ದೀರಾ? ತಪ್ಪು ಮಾಡಿದರೆ ಮಾತ್ರ ಹೆದರ್ಕೋಬೇಕಾಗಿತ್ತು, ಆದರೆ ನೀವು ಹೆದರುತ್ತಿದ್ದೀರಾ ಅಂದರೆ ಏನೋ ನೀವು ತಪ್ಪು ಮಾಡಿದ್ದೀರಾ ಅಂತ ಕಾನ್ಫಿಡೆಂಟಾಗಿ ಇಲ್ಲಿ ಬಾಲ ವರ್ಧನಿಗೆ ಹೇಳ್ತಾನೆ. ಇಷ್ಟು ನಾಳಿನ ಸಂಚಿಕೆಯಲ್ಲಿ ನಡೆಯುತ್ತೆ.